ದೇವರಿಗೆ ಮಹಿಮುಂಟಾಗಲಿ. ಮತ್ತೊಂದು ಸಂದೇಶದೊಂದಿಗೆ ನಿಮ್ಮನ್ನು ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಈ ಸಂದೇಶವನ್ನು ಆಲಿಸಲಿಕ್ಕೆ ಸ್ವಾಗತಿಸುತ್ತೇನೆ. ನಾವಿಂದು ಧ್ಯಾನಿಸಲಿಕ್ಕಿರುವಂತ ವಿಷಯ ಹಿಂತಿರುಗಿ ನೋಡಬೇಡ. ನಮ್ಮ ಜೀವಿತದಲ್ಲಿ ಪ್ರತಿ ದಿನ ಪ್ರತಿ ಗಂಟೆ ಅದು ಏನಾಗಿದೆ ಅಂದ್ರೆ ಹೊಸದಾಗಿದೆ. ಹೊಸ ಒಂದು ದಿನವನ್ನ, ಹೊಸ ಒಂದು ಸಮಯಗಳನ್ನ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ನೀವು ಒಂದು ಕಾರಿನಲ್ಲಿ ಹೋಗ್ತಾ ಇದ್ದೀರಿ ಎಂಬುದಾಗಿ ಊಹಿಸಿಕೊಳ್ಳಿ. ಆ ಕಾರು 150ರಿಂದ 200 300 ಕಿಲೋಮೀಟರ್ ವೇಗವಾಗಿ ಕಾರ್ ಹೋಗ್ತಾ ಇದೆ ಸ್ಪೀಡ್ ಆಗಿ ಅಂತ ಹೇಳಿ ಅಂದ್ಕೊಳ್ಳಿ. ಹಾಗೆ ಅಷ್ಟು ವೇಗವಾಗಿ ಹೋಗ್ತಕ್ಕಂಥ ನಿಮ್ಮ ಕಾರು, ವೇಗವಾಗಿ ಹೋಗ್ತಕ್ಕಂಥ ನೀವು ಒಂದು ಕ್ಷಣ ಹಿಂತಿರುಗಿ ಈ ತರ ನೋಡಿದ್ರೆ ಏನಾಗ್ಬಹುದು ಅಂತ ಹೇಳಿ ನೀವು ಕಲ್ಪನೆ ಮಾಡ್ಕೊಳ್ಳಿ. ಏನಾಗ್ತದೆ ಹಿಂತಿರುಗಿ ನೋಡಿದ್ರೆ? ವೇಗವಾಗಿ ನೀವು ಹೋಗ್ತಾ ಇದ್ದೀರಾ, ಆದರೆ ಒಂದೇ ಒಂದು ನಿಮಿಷ ಹಿಂತಿರುಗಿ ಪುನಃ ನೀವು ಮುಂದೆ ತೆಗೆಯೋಷ್ಟರೊಳಗಾಗಿ ಏನಾಗುತ್ತದೆ ಎಂಬ ನೋಡುವಾಗ ಹೇಳಲಿಕ್ಕೆ ಅಸಾಧ್ಯ. ದುರ್ಘಟನೆಗಳು ಸಂಭವಿಸ್ಲಿಕ್ಕೆ ಸಾಧ್ಯತೆ ಇದೆ. ಹೇಗೆಂತಂದ್ರೆ, ನಾವು ಒಂದು ವೇಳೆ ವೇಗವಾಗಿ ಹೋಗ್ತಕ್ಕಂಥ ನಾವು ಇನ್ನೊಂದು ಬೇರೆ ದೊಡ್ಡ ವಾಹನಕ್ಕೆ ಡಿಕ್ಕಿ ಆಗ್ಬೋದು, ನಮ್ಮ ಕಾರು ಹಾನಿ ಆಗ್ಬೋದು, ನಮ್ಮ ಪ್ರಾಣ ನಷ್ಟ ಆಗ್ಬೋದು. ಮಾತ್ರ ಅಲ್ಲ, ನಮ್ಮ ಅಂತ್ಯ ಆಗ್ಬೋದು. ಹೀಗೆ ನಾವು ವೇಗವಾಗಿ ಸಾಗ್ತಾ ಇರುವಂತ ಸಮಯದಲ್ಲಿ ಏನಾಗ್ತದೆ ಅಂತ ನೋಡುವಾಗ, ಹಿಂತಿರುಗಿ ನೋಡುವಾಗ ದೊಡ್ಡ ಅಪಾಯಗಳು, ಗಂಡಾಂತರಗಳಿಗೆ ನಾವು ಒಳಗಾಗ್ತೇವೆ. ಅದೇ ರೀತಿಯಲ್ಲಿ ಆತ್ಮಿಕವಾಗಿಯೂ ಸಹ ನಾವು ದೇವರನ್ನ ಪ್ರೀತಿಸುತ್ತಾ, ದೇವರನ್ನ ನೋಡುತ್ತಾ, ಹಾಗೆಯೇ ನಾವು ಭಕ್ತಿಯಲ್ಲಿ ಸಾಗ್ತಾ ಇರುವಾಗ, ದೇವರಿಗೆ ಹತ್ರ 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 ಆಗ್ತಾ ಇರುವಾಗ ಏನಾಗ್ತದೆ ಎಂದು ನೋಡುವಾಗ, ಮತ್ತೆ ನಮ್ಮ ಜೀವಿತದಲ್ಲಿ ಕಾರ್ಯ ನಡೀತದೆ. ಏನಂತ ಹೇಳಿ? ಸ್ವಲ್ಪ ಹಿಂತಿರುಗಿ ನೋಡೋಣ, ಸ್ವಲ್ಪ ಆ ಕಡೆ ನೋಡೋಣ, ಹಿಂದೆ ನೋಡೋಣ, ನಾನು ಬಿಟ್ಟು ಬಂದಿರತಕ್ಕಂಥದ್ದನ್ನು ನೋಡೋಣ ಅಂತ ಹೇಳಿ ಏನಾಗ್ತದೆ ಎಂಬ ನೋಡುವಾಗ ಪ್ರೇರಣೆ ಉಂಟಾಗ್ತದೆ. ಸೈತಾನನು ತಮ್ಮನ್ನ ಪ್ರೇರಿಸ್ತಾನೆ. ನಾವು ಯಾವಾಗ ದೇವ್ರಿಗೆ ಹತ್ತಿರವಾಗಿ ಹೋಗ್ತಾ ಇರ್ತೇವೋ, ದೇವ್ರ ಮಾರ್ಗದಲ್ಲಿ ವೇಗವಾಗಿ ಸಾಕ್ತಾ ಇರ್ತೇವೋ, ಹಾಗೆ ಮಾಡ್ತಾನೆ ಸೈತಾನನು ಕಾರ್ಯ ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ನಾವೇನಾದ್ರೂ ಮಾಡಿ ಬಿಟ್ಟು ಬಂದಿರತಕ್ಕಂಥ, ಹಿಂದೆ ಬಿಟ್ಟು ಬಂದಿರತಕ್ಕಂಥ ಕೆಟ್ಟ ಸ್ನೇಹಿತರು, ಆ ಪಾಪ, ಆ ಕೆಟ್ಟ ಜೀವಿತ, ದೇವ್ರಿಗೆ ವಿರುದ್ಧವಾಗಿರ್ತಕ್ಕಂಥ ನಡತೆ, ದೇವ್ರಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ, ಇವುಗಳನ್ನ ಹಾಗೇ ಸ್ವಲ್ಪ ನೋಡ್ಬರೋಣ ಅಂತ ಹೇಳಿ ಪ್ರೇರಣೆ ಆಗ್ತದೆ. ಹಾಗೇನಾದ್ರೂ ನಾವು ಆ ಸೈತಾನನ ಆಲೋಚನೆಗಳನ್ನ ಕೇಳಿಸ್ಕೊಂಡು, ಸೈತಾನ್ ನಮ್ಮಲ್ಲಿ ಉಂಟು ಮಾಡ್ತಕ್ಕಂಥ ಪ್ರೇರಣೆಯನ್ನ ನಾವು ಮನಸ್ಸಿಗೆ ತೆಗೆದುಕೊಂಡು ಒಂದು ವೇಳೆ ಹಿಂತಿರುಗಿ ನೋಡಿದ್ರೆ ಏನಾಗ್ತದೆ ಎಂಬ ನೋಡುವಾಗ, ವೇಗವಾಗಿ ಹೋಗ್ತಕ್ಕಂಥ ಕಾರಿನವನು, ವಾಹನ ಚಲಾಯಿಸುವಾತನು, ಅದನ್ನ ಸಾಗಿಸ್ತಕ್ಕಂಥವನು, ಡ್ರೈವರ್ ಹಿಂದ್ಗಡೆ ನೋಡಿದ್ರೆ ಏನು ಅಪಾಯ ಆಗ್ತದೋ ಅದೇ ರೀತಿ ಆತ್ಮಿಕವಾಗಿ ಸಹ ಅಪಾಯ ಉಂಟಾಗ್ತದೆ. ನಾವು ಯಾವಾಗ ಕ್ರಿಸ್ತನನ್ನ ಬಿಟ್ಟು, ನಮ್ಮ ಗುರಿಯನ್ನ ಬಿಟ್ಟು, ನಮ್ಮ ದಾರಿಯನ್ನ ಬಿಟ್ಟು ನಾವು ಬಿಟ್ಟು ಬಂದಂತ ದಾರಿ ಕಡೆ ಹಿಂತಿರುಗಿ ನೋಡ್ತೇವೋ, ಹಳೇ ಸಂಗತಿಗೆ, ಹಿಂದೆ ಹೋಗಿರ್ತಕ್ಕಂಥ ಸಂಗತಿಯನ್ನು ಮತ್ತೆ ನಾವು ಪುನಃ ನೋಡ್ಲಿಕ್ಕೆ ಮುಂದಾಗ್ತೇವೋ, ಆಗ ನಮ್ಮ ಜೀವಿತದಲ್ಲಿ ಗಂಡಾಂತರಗಳಾಗ್ತದೆ, ಕೇಡುಂಟಾಗ್ತದೆ. ಹಾಗಾಗ್ಬೇಕಂತ ಹೇಳಿ ನಮಗೇನಾಗ್ತದೆ ಅಂತಂದ್ರೆ, ದುಷ್ಟನಿಂದ ಪ್ರಚೋದನೆ ಉಂಟಾಗ್ತಕ್ಕಂಥದ್ದಾಗಿದೆ. ದುಷ್ಟನ್ ಯಾರು? ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವನು. ಅವನೇನ್ ಮಾಡ್ತಾನೆ ಅಂತಂದ್ರೆ, ನಮಗೆ ಪ್ರೇರಣೆ ಮಾಡ್ತಾ ಏನ್ ಮಾಡ್ತಾನೆ, ನಮ್ಮನ್ನ ಹೇಗಾದ್ರೂ ಮಾಡಿ ನಾಶನ ಮಾಡ್ಬೇಕಂತ ಹೇಳಿ ಪ್ರಯತ್ನಿಸ್ತಾನೆ. ಅನೇಕ ಅವಕಾಶಗಳನ್ನ ಒದಗಿಸ್ಕೊಡ್ತಾನೆ. ನಮ್ಮ ಗಮನ ಹಿಂದೆ ಹೋಗುವಂತೆ ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮನ್ನ ಪ್ರೇರಿಸ್ತಾನೆ, ಗಮನ ಸೆಳೀತಾನೆ. ಅದರಿಂದ ಭಕ್ತರು ನಾವು ಎಚ್ಚರಾಗಿರ್ಬೇಕು. ಇವತ್ತು ನಿಂತಿದ್ದೇನೆ ಅಂತ ಹೇಳಿ ನೆನೆಸ್ತಕ್ಕಂಥವ್ರು ಬೀಳದೆ ಇರ್ಲಿಕ್ಕೆ ನೋಡ್ಕೋಬೇಕು, ಜಾಗರೂಕನಾಗಿರ್ಬೇಕು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಒಂದು ಜೀವಂತ ಉದಾಹರಣೆಯನ್ನು ನಾನು ನೋಡುವಾಗ, ನಮ್ಮ ಸಭೆಯಲ್ಲಿ, ನಾನು ಬೆಳೆದು ಬಂದಂಥ ಸಭೆಯಲ್ಲಿ ಬ್ಯಾಡಗಿ ಎಂಬ ಒಂದು ಸ್ಥಳದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ನಾವು ಆರಂಭದಲ್ಲಿ ಅನೇಕ ಯೌವನಸ್ಥರು ಸೇರಿ ಬರ್ತಾ ಇದ್ವಿ. ಹಾಗೆ ಸೇರಿ ಬಂದಿರೋರಲ್ಲಿ ಒಬ್ಬ ಸಹೋದರ ಬಹಳ ಚೆನ್ನಾಗಿ ಹಾಡ್ತಾ ಇದ್ದ.
ಚೆನ್ನಾಗಿ ದೇವರಿಗೆ ಮಹಿಮೆ ಮಾಡ್ತಾ ಇದ್ದ, ಬಾರಿಸ್ತಾ ಇದ್ದ. ಕಾಲಾಂತರದಲ್ಲಿ ಆತನ ದೇವರ ವಾಕ್ಯವನ್ನು ಹೇಳಲಿಕ್ಕೆ ಆರಂಭ ಮಾಡ್ದ. ಕೊನೆಗೆ ಅವನು ದೇವ್ರ ಸೇವೆಯನ್ನು ಮಾಡಲಿಕ್ಕೆ ಆತನು ಮುಂದಾಗಿ ನಾನು ಸೇವೆಗೆ ಹೋಗ್ತೀನಿ ಅಂತ ಹೇಳಿ ಆತನು ತೀರ್ಮಾನಿಸಿ ಕುಟುಂಬ ಸಮೇತವಾಗಿ ಆತನು ಸೇವೆಗೂ ಸಹ ಹೋದ. ತುಂಬಾ ಉತ್ಸಾಹ ದೇವ್ರ ಮೇಲೆ, ದೇವರ ಸೇವೆಯಲ್ಲಿ ತುಂಬಾ ಉತ್ಸಾಹ, ತುಂಬಾ ದಾಹದಿಂದ ಆತನೇನ್ ಮಾಡ್ತಾನಂದ್ರೆ ವೇಗವಾಗಿ ಬೇಗ ಬೇಗ ದೇವ್ರನ್ನ ನಂಬ್ಕೊಂಡ ಮೇಲೆ ಹಾಡು ಹಾಡ್ತಾನೆ, ದೇವ್ರಿಗೆ ಮಹಿಮೆ ಮಾಡ್ತಾನೆ, ವಾಕ್ಯ ಹೇಳ್ತಾನೆ, ದೇವ್ರಿಗೆ ಮಹಿಮೆ ಮಾಡ್ತಾನೆ, ದೇವ್ರ ಸೇವೆಗೆ ತನ್ನ ಕುಟುಂಬನ ಸಮರ್ಪಿಸಿದಾನೆ. ಇವಾಗ ಸೇವೆ ಮಾಡ್ತಾ ಇದ್ ಏನಾಗ್ತದೆ, ಒಂದು ದಿನ ಸೈತಾನ ಕಾರ್ಯ ಮಾಡ್ಲಿಕ್ಕೆ ಆರಂಭ ಮಾಡ್ದ. ಆತನ ಜೀವಿತದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆರಂಭ ಮಾಡ್ದ. ಆತನ ಕುಟುಂಬದಲ್ಲಿ ಸೈತಾನ ಕಾರ್ಯ ಮಾಡ್ಲಿಕ್ಕೆ ಆರಂಭ ಮಾಡ್ದ. ಆತನಿಗೆ ಹಿಂತಿರುಗಿ ನೋಡ್ಲಿಕ್ಕೆ ಪ್ರೇರಣೆ ಮಾಡ್ದ. ಬಿಟ್ಟು ಬಂದಿರತಕ್ಕಂತ ಆ ಜಾಗವನ್ನ, ಪಾಪದ ಸ್ನೇಹಿತರನ್ನ, ಹಳೆ ಜೀವಿತವನ್ನ ಆತನಿಗೆ ಹಿಂತಿರುಗಿ ಹೋಗ್ಲಿಕ್ಕೆ ಪ್ರೇರಣೆ ಉಂಟಾಯ್ತು. ಆತನ ಕುಟುಂಬಕ್ಕೆ, ಆತನು ಹಿಂತಿರುಗಿ ನೋಡ್ದ. ದೇವ್ರನ್ನ ಬಿಟ್ಟು, ದೇವ್ರ ಮೇಲಿದ್ದಂತ ಗುರಿಯನ್ನ ಬಿಟ್ಟು ಹಿಂತಿರುಗಿ ನೋಡ್ದ. ಆಗ ಏನಾಯ್ತು ಅಂತ ನೋಡುವಾಗ ಆತನು ನಂಬಿಕೆಯನ್ನ ಕಳ್ಕೊಂಡ. ದೊಡ್ಡ ಅನಾಹುತ ಆಯ್ತು, ಆತ್ಮಿಕವಾದ ಅನಾಹುತ. ಆತನು ನಂಬಿಕೆಯನ್ನ ಕಳೆದುಕೊಂಡ, ಸೇವೆಯನ್ನ ಬಿಟ್ಟ, ದೇವ್ರ ಮೇಲೆ ಇರತಕ್ಕಂಥ ಪ್ರೀತಿಯನ್ನ ಬಿಟ್ಟ. ಆತನು ಇಂದು ಕ್ರಿಸ್ತನನ್ನರಿಯದ ವ್ಯಕ್ತಿಯ ಹಾಗೆ ಆತನು ಸಾಮಾನ್ಯ ಜೀವಿತವನ್ನ ಆತನು ಜೀವಿಸ್ತಾ ಇದ್ದಾನೆ. ಒಂದು ದಿನ ಪ್ರಸಂಗ ಮಾಡಿರ್ತಕ್ಕಂಥ ವ್ಯಕ್ತಿ, ಒಂದು ದಿನ ಎಲ್ಲರ ಮುಂದೆ ಹಾಡನ್ನು ಹಾಡಿ ದೇವ್ರನ್ನ ಮಹಿಮೆ ಮಾಡಂತ ವ್ಯಕ್ತಿ, ಎಲ್ಲರ ಮೂಲಕ ಹೊಗಳಿಕೆಯನ್ನು ಪಡ್ಕೊಂಡಂತ ವ್ಯಕ್ತಿ, ಇವತ್ತೇನಾಗಿದ್ದಾನಪ್ಪ ಅಂತಂದ್ರೆ ಯೇಸುವನ್ನ ಅರಿಯದೇ ಇರತಕ್ಕಂಥ ವ್ಯಕ್ತಿಯ ಹಾಗೆ ಆತನು ಏನಾಗಿದ್ದಾನಂತಂದ್ರೆ ಆತನು ಹಿಂದೆ ಹೋಗ್ಬಿಟ್ಟಿದ್ದಾನೆ. ಆತ್ಮಿಕವಾಗಿ ಸತ್ತು ಹೋಗಿ ಮತ್ತೆ ಹಳೆ ಜೀವಿತಕ್ಕೆ ಆತನು ಹಿಂತಿರುಗಿದ್ದಾನೆ ಪ್ರೇಯರೇ. ಅದರಿಂದ ಇವತ್ತು ನಾವು ಎಚ್ಚರವಾಗಿರ್ಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಹೀಗಿದ್ದೇವೆ, ನಾಳೆ ಏನಾಗ್ತೇವೋ ಗೊತ್ತಿಲ್ಲ. ಎಚ್ಚರಿಕೆಯಿಂದ ಬಹಳ ನಮ್ಮ ದೃಷ್ಟಿಯನ್ನು ದೇವ್ರ ಮೇಲೆ ಇಟ್ಟು ನಾವು ಮುಂದೆ ನೋಡ್ತಾ, ದೇವ್ರು ನೋಡ್ತಾ ಮುಂದೆ ಸಾಗ್ಬೇಕೆ ಹೊರತು ಹಿಂದೆ ನಾವು ನೋಡಬಾರ್ದು. ನಾವು ಬಿಟ್ಟು ಬಂದಂತ ಹಳೆ ಜೀವಿತ, ಹಳೆ ಸ್ನೇಹಿತರು, ಹಳೆ ಪರಿಸ್ಥಿತಿಗಳ ಕಡೆಗೆ ನಾವು ಗಮನ ಹರಿಸಬಾರ್ದು. ಒಂದ್ ವೇಳೆ ಹಿಂತಿರುಗಿದ್ರೆ ನಾವು ಆತ್ಮಿಕವಾಗಿ ಸಾವುಂಟಾಗ್ತದೆ. ನಾವು ಪುನಃ ಲೋಕದವರ ಹಾಗೆ ಆಗಿ ನಿತ್ಯ ನಾಶನಕ್ಕೆ ನಾವು ಹೋಗ್ತಕ್ಕಂಥವ್ರಾಗಿದೆ ಪ್ರೇರ. ಅದರಿಂದ ಬಹಳ ದೇವಜನರಾಗಿರ್ತಕ್ಕಂಥ ನಾವುಗಳು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಆದಿಕಾಂಡ 19 ವಚನದಲ್ಲಿ ಲೋಟನ ಹೆಂಡತಿ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ದೇವ್ರು ಹೇಳಿದ್ದಾರೆ, ನೀವು ಏನ್ ಮಾಡಿ ಅಂತಂದ್ರೆ ಮುಂದೆ ಹೋಗಿ, ಮುಂದೆ ನೋಡ್ಕೊಂಡು ಹೋಗಿ, ಯಾವುದೇ ಕಾರಣಕ್ಕೂ ಹಿಂತಿರುಗಬೇಡ್ರಿ ಅಂತ ಹೇಳಿ ದೇವ್ರು ಆಜ್ಞೆ ಕೊಟ್ಟಿದ್ದಾನೆ. ಆದ್ರೆ ಲೋಟನ ಹೆಂಡತಿಗೆ ಏನಾಗ್ಲಿಲ್ಲ ಅಂತಂದ್ರೆ ಮುಂದೆನೇ ನೋಡ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವಳೇನ್ ಮಾಡ್ತಾಳೆ, ಹಾಗೇ ಸ್ವಲ್ಪ ತಿರುಗ್ತಾ ಇದ್ದಾಳೆ, ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾಳೆ ಪ್ರೇಯರೇ. ಅಲ್ಲಿ ಅವಳು ಏನಾಗ್ತದಾಳೆ, ಉಪ್ಪಿನ ಕಂಬವಾಗ್ತಾ ಇದ್ದಾಳೆ. ಹಾಗೆ ಆತ್ಮಿಕವಾಗಿ ನಮ್ಮ ಜೀವಿತದಲ್ಲಿ ಸಹ ಆಗ್ತದೆ. ನಾವು ಯಾವಾಗ ನಮ್ಮ ಹಳೆ ಜೀವಿತದ ಕಡೆ ಹಿಂತಿರುಗಿ ನೋಡ್ತೇವೋ, ಹಳೇದು ಹೇಗಿದೆ ನೋಡೋಣ ಅಂತ ಹೇಳಿ ಯಾವಾಗ ನಿಮ್ಮ ಮನಸ್ಸಲ್ಲಿ ಬರುತ್ತೋ ಆಗ ನೀವು ಆತ್ಮಿಕವಾಗಿ ಸತ್ತು ಹೋಗ್ತೀರಾ. ಲೋಟನ ಹೆಂಡತಿ ಆದಂಥ ಸ್ಥಿತಿ ನಮಗೆ ಹಾಕ್ತಕ್ಕಂಥದ್ದಾಗಿದೆ. ಅದರಿಂದ ಹಿಂತಿರುಗಿ ನೋಡ್ಬೇಡ್ರಿ. ಲೂಕನ ಬರೆಸುವಾರ್ತೆ 9 ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈ ಹಾಕಿ ಹಿಂತಿರುಗಿ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಯೇಸು ಪ್ರಭು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾವನಾದ್ರೂ ನೇಗಿಲ ಮೇಲೆ ಕೈ ಇಟ್ಟು ಹಿಂತಿರುಗಿ ನೋಡಿದರೆ ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ಇಲ್ಲಿ ನೇಗಿಲು ಮೇಲೆ ಕೈ ಇಡೋದಂತಂದ್ರೆ ದೇವರ ಸೇವೆಯನ್ನ ಸೂಚನೆಯಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಒಬ್ಬ ರೈತನಿಗೆ ಹೋಲಿಕೆಯಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ದೇವರ ಸೇವೆ ಎಂಬ ಕಾರ್ಯದಲ್ಲಿ ನಾವು, ದೇವರ ಹೊಲವೆಂಬ ಆತ್ಮಗಳಲ್ಲಿ ನಾವು ಬೀಜವನ್ನು ಬಿತ್ತಲಿಕ್ಕೆ, ಆತ್ಮಿಕವಾಗಿರ್ತಕ್ಕಂಥ ವಾಕ್ಯವನ್ನು ಬಿತ್ತುವಂತ ಕೆಲಸಕ್ಕೆ ನಮ್ಮನ್ನು ಕರೆದು ನೇಮಿಸಿ ನಾವು ಸೇವೆಯಲ್ಲಿರುವಾಗ ಯಾವನಾದರೂ ಹಿಂತಿರುಗಿ ನೋಡಿದ್ರೆ, ಸೇವೆ ಬೇಡ ಅಂತ ಹೇಳಿ ಹಿಂತಿರುಗಿ ಲೋಕದ ಕಡೆ, ಹಳೆ ಜೀವಿತದ ಕಡೆ ನೋಡಿದ್ರೆ ಅವನು ದೇವರ ರಾಜ್ಯಕ್ಕೆ ಅವನು ತಕ್ಕವನಲ್ಲ ಅಂತ ಹೇಳಿ ಸ್ವಾಮಿ ಹೇಳ್ತಾನೆ. ಇವತ್ತು ಸೇವಕರ ಜೀವಿತಗಳಲ್ಲಿ ಸೈತಾನ್ ಏನ್ ಮಾಡ್ತಾನೆ, ಅನೇಕ ತಂತ್ರಗಳನ್ನ ಮಾಡ್ತಾನೆ, ಅನೇಕ ಅಡ್ಡಿಗಳನ್ನ ಮಾಡ್ತಾನೆ. ಏನಾದ್ರೂ ಮಾಡಿ ಇವ್ರನ್ನ ಏನ್ ಮಾಡ್ಬೇಕು, ಹಿಂತಿರುಗಿ ನೋಡೋ ಹಾಗೆ ಮಾಡ್ಬೇಕು. ನಾನು ದೇವರ ರಾಜ್ಯಕ್ಕೆ ಇವನು ತಕ್ಕವನಲ್ಲ ಎಂಬುದಾಗಿ
ನಿರೂಪಿಸಬೇಕು ಎಂಬುದಾಗಿ ಸೈತಾನ್ ಹೋರಾಡ್ತಕ್ಕಂಥವನಾಗಿದ್ದಾನೆ. ಅದರಿಂದ ಎಲ್ಲ ಸೇವಕರುಗಳು, ಎಲ್ಲ ವಿಶ್ವಾಸಿಗಳು ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಾವು ಯಾವುದಕ್ಕಾಗಿ ಯಾವ ನೊಗದ ಮೇಲೆ ಕೈ ಇಟ್ಟಿದ್ದೇವೋ, ಯಾವ ನೇಗಿಲಿನ ಮೇಲೆ ಕೈ ಇಟ್ಟಿದ್ದೇವೋ ಅದನ್ನ ಹಿಡ್ಕೊಳ್ಳೋಣ. ಹಾಗೆ ಹಿಡ್ಕೊಂಡು ಏನ್ ಮಾಡೋಣ ಅಂದ್ರೆ, ಮುಂದೆ ನೋಡೋಣ, ಮುಂದೆ ನೋಡೋಣ, ಮುಂದೆ ನೋಡೋಣ, ಮುಂದೆ ಸಾಗೋಣ. ಆಗ ದೇವ್ರಿಗೆ ಮಹಿಮೆ ಆಗ್ತದೆ. ಹಿಂತಿರುಗಿ ನೋಡಿದ್ರೆ ನಾವು ದೇವ್ರ ರಾಜ್ಯಕ್ಕೆ ಯೋಗ್ಯರಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಹಾಗೆ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ ವಚನ 13ರಿಂದ 14ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನ ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನ ಮರೆತು ಬಿಟ್ಟು ಮುಂದಿನವುಗಳನ್ನ ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಪೌಲನು ಹೇಳ್ತಕ್ಕಂಥ ಮಾತು, ನಾನೇನ್ ಮಾಡಿದ್ದೇನಂತಂದ್ರೆ, ನಾನು ಹಿಂದಿನ ಸಂಗತಿಗಳನ್ನ ಏನ್ ಮಾಡಿದ್ದೇನಂತಂದ್ರೆ ಬಿಟ್ಟು ಬಿಟ್ಟಿದ್ದೇನೆ. ನಾನು ಮುಂದಿನವುಗಳನ್ನ ಹಿಡಿದುಕೊಂಡಿದ್ದೇನೆ. ಮುಂದಿನವುಗಳಂದ್ರೆ ಯಾವುದು? ಕ್ರಿಸ್ತನವುಗಳು. ಕ್ರಿಸ್ತ ನನಗಿಟ್ಟಿರ್ತಕ್ಕಂಥ ನಿರೀಕ್ಷೆ, ನನಗೆ ಕೊಟ್ಟಿರ್ತಕ್ಕಂಥ ನಿರೀಕ್ಷೆ ಮೇಲೆ ಏನ್ ಮಾಡಿದ್ದೇನೆ ಅಂತಂದ್ರೆ, ನನ್ನ ಕಣ್ಣನ್ನಿಟ್ಟು ನಾನು ಎದೆ ಬೊಗ್ಗಿದವನಾಗಿ ಏನ್ ಮಾಡ್ತಾನೆ, ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಹೋರಾಟ ಬಂದ್ರು ನಾನು ಏನ್ ಮಾಡ್ತೇನೆ ಅಂತಂದ್ರೆ, ನನಗೆ ದೇವರು ಮುಂದಿಟ್ಟಿರ್ತಕ್ಕಂಥ ಆ ಬಿರುದನ್ನ ನೆನೆಸ್ಕೊಂಡು ಏನ್ ಮಾಡ್ತೇನೆ ಅಂತಂದ್ರೆ, ನನ್ನ ಗುರಿ ಕಡೆಗೆ ನಾನು ಓಡ್ತಾ ಇದ್ದೇನೆ ಎಂಬುದಾಗಿ ಪೌಲ್ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಗುರಿ ಕಡೆಗೆ ನಾವು ಓಡ್ಬೇಕಂತಂದ್ರೆ, ನಾವು ಗುರಿಯನ್ನು ತಲುಪಬೇಕಂತಂದ್ರೆ ನಾವು ಹಿಂತಿರುಗಿ ನೋಡಬಾರ್ದು. ಹಿಂತಿರುಗಿ ನೋಡುವಂತ ಯಾರೂ ಸಹ ಮುಂದೆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಅದರಿಂದ ಬಹಳ ಎಚ್ಚರವಾಗಿರಬೇಕು. ಇವತ್ತು ನಮ್ಮ ಜೀವಿತ ಹೇಗಿದೆ? ನಾವು ಹಿಂತಿರುಗಿ ನೋಡ್ತಕ್ಕಂಥವ್ರಾಗಿದ್ದೇವಾ, ಅಥವಾ ಮುಂದೆನೇ ದೃಷ್ಟಿ ಇಟ್ಕೊಂಡು ಹೋಗ್ತಾ ಇದ್ದೇವಾ? ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸೈತಾನ್ ಮಾಡುವಂತ ಪ್ರೇರಣೆಗಳಿಂದ ನಾವು ಹಾಳಾಗೋದು ಬೇಡ. ಇದು ಸೈತಾನಿಂದ ಬಂದಂತ ಪ್ರೇರಣೆ. ನನ್ನ ಹಳೆ ಜೀವಿತ ನೆನೆಸ್ತಕ್ಕಂಥದ್ದು ಸೈತಾನನ ಕೆಲಸ. ನಾನು ಹಳೆ ಜೀವಿತಕ್ಕೆ ಹಿಂತಿರುಗಬಾರ್ದು. ಅದು ದೇವ್ರಿಗೆ ವಿರುದ್ಧವಾಗಿದೆ ಎಂಬುದನ್ನು ನಾವು ಯಾವಾಗಲೂ ನಾವು ನೆನಪಿಸ್ಕೊಂಡು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಮುಂದೆ ನಾವು ಹೋಗ್ಬೇಕು. ಪೌಲನು ಹೇಳಿದ ಹಾಗೆ ನಾವೇನ್ ಮಾಡ್ಬೇಕಾಗಿದೆ? ಕರ್ತನು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕ್ರಿಸ್ತೀಯ ಓಟವನ್ನ, ಕ್ರಿಸ್ತನು ನಮಗೆ ಇಟ್ಟಿರ್ತಕ್ಕಂಥ ಬಿರುದನ್ನ ನೆನೆಸ್ಕೊಂಡವರಾಗಿ, ಕರ್ತ ನಮಗೆ ಕೊಡ್ಲಿಕ್ಕಿರ್ತಕ್ಕಂಥ ಫಲದ ಮೇಲೆ ಕಣ್ಣಿಟ್ಟವರಾಗಿ ಮುಂದೆ ಮುಂದೆ ಸಾಗಬೇಕಾಗಿದೆ, ಹೊರತು ನಾವು ಹಿಂತಿರುಗಿ ನೋಡಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ ವಚನ 38ರಿಂದ 39ರಲ್ಲಿ ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನ್ನ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನಾನಾದರೂ ಹಿಂದೆಗೆಯದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನ ಹೊಂದುವವರಾಗಿದ್ದೇವೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ದೇವರ ಮಾರ್ಗದಲ್ಲಿರ್ತಕ್ಕಂಥವನು, ದೇವರನ್ನ ಪ್ರೀತಿಸ್ತಕ್ಕಂಥ ಮನುಷ್ಯನು, ಆತ ನಂಬಿಕೆಯಿಂದ ಬದುಕ್ತಾನೆ. ಅವನು ಯಾವುದೇ ಕಾರಣಕ್ಕೂ ಹಿಂದೆ ನೋಡಲ್ಲ, ಹಿಂದಿನ ಸಂಗತಿಗಳಿಗೆ ಆತನು ತಿರುಗಲ್ಲ. ಒಂದ್ ವೇಳೆ ಹಿಂದೆ ನೋಡೋದಾದ್ರೆ ಅವನಿಗೆ ನಾಶನ ಕಾದಿದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಪ್ರಾಣ ರಕ್ಷಣೆ ಆಗ್ಬೇಕಂತಂದ್ರೆ, ನಮ್ಮ ಆತ್ಮ ರಕ್ಷಿಸಲ್ಪಡ್ಬೇಕಂತಂದ್ರೆ ನಾವು ಹಿಂತಿರುಗಿ ನೋಡಬಾರ್ದು, ನಾವು ಮುಂದೆನೇ ನೋಡ್ಬೇಕು. ಇವತ್ತು ನಾವು ಈ ಒಂದು ಕ್ರಿಸ್ತೀಯ ಜೀವಿತದಲ್ಲಿ ಏನಾಗಿದ್ದೇವಪ್ಪ ಅಂದ್ರೆ, ಓಡ್ತಾ ಇದ್ದೇವೆ ವೇಗವಾಗಿ, ಕಾರಿನ ರೀತಿಯಲ್ಲಿ ಹೋಗ್ತಾ ಇದೆ ನಮ್ಮ ಜೀವಿತ. ನಾವು ಈಗ ವೇಗವಾಗಿ ಸಾಕ್ತಾ ಇರ್ತಕ್ಕಂಥ ನಾವು, ಕ್ರಿಸ್ತನ ಕಡೆಗೆ ಹೋಗ್ತಾ ಇರ್ತಕ್ಕಂಥ ನಾವು, ಕ್ರಿಸ್ತನ ಕಡೆಗೆ ಓಡ್ತಾ ಇರ್ತಕ್ಕಂಥ ನಾವು, ನಮ್ಮ ಗಮನವನ್ನ ಮುಂದೆ ಇಡೋಣ, ಮುಂದೆ ಕ್ರಿಸ್ತನ ಮೇಲೆ ಇಡೋಣ ನಮ್ಮ ದೃಷ್ಟಿಯನ್ನ. ಹಿಂತೆಗೆಯೋದು ಬೇಡ, ಹಿಂತಿರುಗೋದು ಬೇಡ. ಹಿಂತಿರುಗಿ ನೋಡಿದ್ರೆ ನಮಗೆ ನಾಶನ ಆಗ್ತದೆ. ಇವತ್ತು ಈ ವಾಕ್ಯವನ್ನು ಕೇಳಿಸ್ಕೊಳ್ತಕ್ಕಂಥ ಸಹೋದರ ಸಹೋದರಿ, ನೀನು ನಿನ್ನ ಜೀವಿತದಲ್ಲಿ ಈ ದಿನ ಯಾವ ಸಂಗತಿಗಳಿಗಾಗಿ ಹಿಂತಿರುಗ್ತಾ ಇದ್ದೀಯಾ? ನೀನು ಬಿಟ್ಟು ಬಂದಂತ, ನೀನು ದಾಟಿ ಬಂದಂತ ಯಾವುದನ್ನ ಇವತ್ತು ನೆನೆಸ್ಕೊಂಡು ಹೊರಗ್ತಾ ಇದೀಯಾ? ಪುನಃ ಅದ್ರ ಕಡೆ ಹೋಗ್ಬೇಕೆಂಬ ಪ್ರಯತ್ನಿಸ್ತಾ ಇದ್ದೀಯಾ? ಎಚ್ಚರಿಕೆ, ನಿನ್ನ ಇದು ಪ್ರೇರಣೆ ಮಾಡ್ತಕ್ಕಂಥವ್ರು ಯಾರೆಂಬುದನ್ನು ಗಮನಿಸ್ಕೋ. ದೇವರ ವಾಕ್ಯದ ಮೇಲೆ ನಿನ್ನ ಗಮನವನ್ನು ಹರಿಸು, ಎಚ್ಚೆತ್ತುಕೋ. ದೇವರು ಎಚ್ಚರಿಸುವಾಗ ಮುಂದೆ ನೋಡು, ಕ್ರಿಸ್ತನನ್ನು ನೋಡು. ಕ್ರಿಸ್ತನ ನಿನಗಿಟ್ಟಿರ್ತಕ್ಕಂಥ ಆ ಒಂದು ಪ್ರತಿಫಲ, ಆ ಒಂದು ಬಿರುದಿನ ಮೇಲೆ ಕಣ್ಣಿಡು. ಆತನನ್ನೇ ದೃಷ್ಟಿಸಿ ಮುಂದೆ ಸಾಗು.
ದೇವರು ನಿನ್ನ ಆಶೀರ್ವದಿಸ್ತಾನೆ. ಹಿಂತಿರುಗಿ ನೋಡೋದಾದರೆ, ಹಳೆ ಜೀವಿತ ನೆನೆಸ್ಕೊಂಡು ಹಿಂತಿರುಗಿ ಹೋಗೋದಾದರೆ, ಹಿಂತಿರುಗಿ ನೋಡೋದಾದರೆ, ನಿನ್ನ ಜೀವಿತದಲ್ಲಿ ಆತ್ಮಿಕ ಅನಾಹುತವಾಗಿ ನೀನು ಕ್ರಿಸ್ತನಿಂದ ದೂರವಾಗಿ ನಾಶನವಾಗ್ತೀಯ. ಅದರಿಂದ ಹಿಂತೆಗೆಯದೆ, ಹಿಂತಿರುಗದೆ ಮುಂದೆ ನೋಡು, ಮುಂದೆ ಕರ್ತನಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರಪ್ಪ. ನಿನ್ನನ್ನು ಅಂಗೀಕರಿಸಿರುವಂಥ ನಾವು, ನಿನ್ನ ಶಿಷ್ಯರಾಗಿ ಜೀವಿಸ್ತಾ ಇರತಕ್ಕಂಥ ನಾವುಗಳು ಸ್ವಾಮಿ, ನಮಗೆ ನೀನು ಕೊಟ್ಟಿರ್ತಕ್ಕಂಥ ಈ ದರ್ಶನದಲ್ಲಿ, ನೀವು ಕರೆದಿರ್ತಕ್ಕಂಥ ಈ ಕರೆಯಲ್ಲಿ ನಾವು ಅಪ್ಪ ಮುಂದೆ ಮುಂದೆ ಸಾಗುವಂತೆ, ಹಿಂತಿರುಗಿ ನೋಡದೆ, ಹಳೆ ಸಂಗತಿಗಳ ಮೇಲೆ ನಮ್ಮ ಗಮನವನ್ನಿಡದೆ ಸ್ವಾಮಿ, ಮುಂದೆ ನೀವು ನಮಗಾಗಿ ಇಟ್ಟಿರ್ತಕ್ಕಂಥ ನಿರೀಕ್ಷೆ ಬಿರುದುಗಳನ್ನು ನಮ್ಮ ಕಣ್ಣು ಮುಂದೆ ಇಟ್ಕೊಂಡು ಮುಂದೆ ಸಾಗುವಂತೆ, ಆ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ನಾವನ್ನು ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ಯಾರೆಲ್ಲ ದುಷ್ಟನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಹಿಂತಿರುಗಲಿಕ್ಕೆ ಮನಸ್ಸು ಮಾಡಿದ್ದಾರೋ, ಇವರ ಮನಸ್ಸುಗಳನ್ನು ಪರಿವರ್ತಿಸು. ಮುಂದೆ ನೋಡುವಂತೆ, ನಿನಗಾಗಿ ಜೀವಿಸುವಂತೆ, ಆತ್ಮಿಕವಾಗಿ ಬದುಕುವಂತೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದುವರೆಗೆ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಇದೇ ಸುಸಮಯ. ದೇವರ ಸೇವೆಗೆ ಸಹಾಯ ಮಾಡಲಿಕ್ಕೆ, ದೇವರ ಸೇವೆಗೆ ಪ್ರೋತ್ಸಾಹಿಸಲಿಕ್ಕೆ ಒಂದು ಸದಾವಕಾಶ. ಏನಂದರೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಇಲ್ಲಿ ಬರ್ತಕ್ಕಂಥ ಮೆಸೇಜ್ಗಳಿಗೆ ನೀವು ಕಮೆಂಟ್ ಮಾಡೋದ್ರ ಮೂಲಕ, ದೇವರಿಗೆ ಮಹಿಮೆ ಮಾಡೋದ್ರ ಮೂಲಕ, ಇದನ್ನು ಇತರರೊಟ್ಟಿಗೆ ಹಂಚಿಕೊಳ್ಳೋದ್ರ ಮೂಲಕ ನೀವು ಸಹ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಬೋದಾಗಿದೆ. ಈ ಸೇವೆಯ ಅಭಿವೃದ್ಧಿ ಅದು ದೇವರ ರಾಜ್ಯದ ಅಭಿವೃದ್ಧಿಯಾಗಿದೆ. ಅದರಿಂದ ನಮಗಾಗಿ ಪ್ರಾರ್ಥಿಸಿ, ನಮಗಾಗಿ ಸಪೋರ್ಟ್ ಮಾಡಿ, ಆ ಮೂಲಕವಾಗಿ ನಾವೆಲ್ಲರೂ ಸೇರಿ ದೇವರ ರಾಜ್ಯವನ್ನು ಕಟ್ಟೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.